ಈ ದಿನ.com ನ ಈ ಮುಖಾಮುಖಿ ಚರ್ಚೆಗೆ ನಿಮ್ಗೆಲ್ರಿಗೂ ಸ್ವಾಗತ. ಧರ್ಮಸ್ಥಳ ಸೌಜನ್ಯ ಪ್ರಕರಣಕ್ಕೆ ಈಗ ಒಂದು ಹೊಸ ತಿರುವು ಸಿಕ್ಕಿದೆ. ಸುಪ್ರೀಂ ಕೋರ್ಟ್ ಮೊನ್ನೆ 23ನೇ ತಾರೀಕು ಒಂದು ಆದೇಶವನ್ನ ನೋಟಿಸ್ ಅನ್ನ ಹೊರಡಿಸಿದೆ. ರಾಜ್ಯ ಸರ್ಕಾರ ಮತ್ತು ಸಿಬಿಐಗೆ ಮರು ತನಿಖೆಗೆ ನೋಟಿಸ್ ಅನ್ನ ಹೊರಡಿಸಿದೆ. ಮತ್ತೆ ಇದೇ 29ನೇ ತಾರೀಕು ಮತ್ತೆ ವಿಚಾರಣೆ ಕೂಡ ನಡೀತಾ ಇದೆ. ಆ ವಿಚಾರಣೆಯಲ್ಲಿ ಏನಾಗಬಹುದು ಅನ್ನೋದು ಕುತೂಹಲ. ಬಟ್ ಈಗ ನಡೆದಿರುವ ಬೆಳವಣಿಗೆ ಬಹಳ ಮಹತ್ವದ್ದು. ಈ ವಿಚಾರವಾಗಿ ಚರ್ಚೆ ಮಾಡ್ಲಿಕ್ಕೆ ನಮ್ ಜೊತೆ ಇವತ್ತು ಪ್ರಸನ್ನ ರವಿ ಅವರು ಧರ್ಮಸ್ಥಳದಲ್ಲಿ ಏನ್ ಸೌಜನ್ಯ ಪ್ರಕರಣ ಆಯ್ತು ಅದಕ್ಕಾಗಿ ನ್ಯಾಯ ಸಿಗ್ಲಿಕ್ಕಾಗಿ ಹೋರಾಟ ಮಾಡಿದ ಮುಂಚೂಣಿ ನಾಯಕಿಯರಲ್ಲಿ ಇವರು ಸಹ ಒಬ್ರು. ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರ ಜೊತೆಗೆ ಇವತ್ತಿನವರೆಗೂ ಸಹ ಆ ಹೋರಾಟಕ್ಕೆ ನ್ಯಾಯ ಸಿಗ್ಲೇಬೇಕು, ಸೌಜನ್ಯಳಿಗೆ ನ್ಯಾಯ ಸಿಗ್ಬೇಕು ಅಂತ ಹೋರಾಟ ಮಾಡ್ತಿರೋರು. ಮೇಡಮ್, ನಿಮ್ಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಮೇಡಮ್, ಮೊದಲನೇದಾಗಿ ಸುಪ್ರೀಂ ಕೋರ್ಟ್ ನ ಏನ್ ಆದೇಶ ಬಂದಿದೆ, ನೋಟಿಸ್ ಹೊರಡಿಸಿದೆ ರಾಜ್ಯ ಸರ್ಕಾರ ಮತ್ತು ಸಿಬಿಐಗೆ, ಇದ್ರ ಬಗ್ಗೆ ನಿಮ್ ಫಸ್ಟ್ ಕಮೆಂಟ್ ಏನ್ ಮೇಡಮ್? ಏನಿಲ್ಲ, ಯಾಕೆಂದ್ರೆ ಹೋರಾಟಗಾರರು ಯಾವತ್ತು ಆಶಾವಾದಿಗಳು ನಿರಾಶಾವಾದಿಗಳಲ್ಲ. ಮುಂದೊಂದಿನ ಈ ರೀತಿ ಆಗ್ತದಂತ ನಮ್ಗೆ ಖಂಡಿತ ಗೊತ್ತು. ಹಾಗಾಗಿ ಇದನ್ನು ಸ್ವಾಗತಿಸ್ತೇವೆ. ಅಂದ್ರೆ ಹೋರಾಟಗಾರರು ಯಾವಾಗ್ಲೂ ಒಂದು ಮಾತಂತೂ ಹೇಳ್ತಾ ಇದ್ರು, ನಾವು ನ್ಯಾಯಾಂಗವೇ ನಮಗೆ ಕೊನೆಯ ಅಸ್ತ್ರ, ನಾವು ನ್ಯಾಯದ ಮೂಲಕ ಹೋರಾಡ್ತೀವಿ ಅಂತ. ಅದೇ ರೀತಿ ಸುಪ್ರೀಂ ಕೋರ್ಟ್ ನಿಂದ ಆದೇಶ ಬಂದಿದೆ. ಸೊ ನಿಮ್ಗೆ ಏನ್ ಅನ್ಸ್ತಾ ಇದೆ ಅಂತ? ಇಲ್ಲ, ನ್ಯಾಯಾಂಗಕ್ಕೆ ನಾವು ಗೌರವ ಕೊಡ್ತೇವೆ. ನ್ಯಾಯಾಂಗ ತನಿಖೆ ಆಗ್ಲೇಬೇಕು. ಈಗ ಆರ್ಡರ್ ಮಾಡಿದ್ದಾರೆ, ನೋಡುವ 29ಕ್ಕೆ ಏನೆಲ್ಲ ಬೆಳವಣಿಗೆ ಆಗ್ತದಂತ ನೋಡುವ ನಾವು. ಮೇಡಮ್, ಈ ಹಿಂದೆ ರಾಜ್ಯ ಸರ್ಕಾರ SIT ಯನ್ನ ರಚನೆ ಮಾಡಿತ್ತು. ಅದರ ನಡುವೆ ರಾಜ್ಯದ ಎಲ್ಲಾ ಮಹಿಳೆಯರು ಮತ್ತೆ ಬಹಳ ಮುಖ್ಯವಾಗಿ ಪ್ರಗತಿಪರ ಯೋಚನೆ ಮಾಡುವಂತವ್ರು, ಸೌಜನ್ಯಗಾಗಿ ನ್ಯಾಯಕ್ಕಾಗಿ ಹೋರಾಟ ಮಾಡಿದವರು ಎಲ್ಲರೂ ಸೇರಿ ಒಂದು ಕೊಂದವರು ಯಾರು ಎನ್ನುವ ಒಂದು ಆಂದೋಲನವನ್ನ ಮಾಡ್ಕೊಂಡು ಬೆಳ್ತಂಗಡಿಯಲ್ಲಿಯೇ ದೊಡ್ಡ ಸಮಾವೇಶವನ್ನ ಮಾಡಿದ್ರಿ. ರಾಜ್ಯಕ್ಕೆ ಒಂದು ದೊಡ್ಡ ಸಂದೇಶವನ್ನ ಕೊಟ್ರಿ. ಅಂದ್ರೆ ಅಲ್ಲಿ ಆಗಿರುವ ಮಹಿಳೆಯರ ಮೇಲಾಗಿರುವ ಅತ್ಯಾಚಾರ, ಕೊಲೆ ಪ್ರಕರಣಗಳಿಗೆ ತನಿಖೆ ನಡಿಬೇಕು ಸರಿಯಾಗಿ ಅಂತ. SIT ಈ ವಿಚಾರದಲ್ಲಿ ಒಂದು ರೀತಿಯಲ್ಲಿ ವಿಳಂಬ ಧೋರಣೆ ತೋರ್ತಾ ಬಂತು. ಅನೇಕ ಸಂದರ್ಭದಲ್ಲಿ SIT ಯನ್ನ ರಚನೆ ಮಾಡುವಾಗ ಎಲ್ಲ ಸ್ವಾಗತಿಸಿದವರೇ ಸಹ ವಿರೋಧವನ್ನು ವ್ಯಕ್ತಪಡಿಸಿದ್ರಿ. ಸೊ SIT ಬೆಳವಣಿಗೆ ಏನಾಗಿದೆ ಅನ್ಸುತ್ತೆ ಮೇಡಮ್? ನಿಮ್ಗೆ ಏನಾಗಿದೆ, ನಿಮ್ಗೆ ಏನಿದೆ ಅಪ್ಡೇಟ್? ಇಲ್ಲ, SIT ಬರುವಾಗ 400 ಹೋರಾಟಗಾರ್ತಿಯಾಗಿ ನಾನು ಸ್ವಾಗತ ಮಾಡಿದ್ದೇನೆ. ಯಾಕೆಂದ್ರೆ ಒಳ್ಳೆ ಒಂದು ನಾಯಕರನ್ನು ಕೊಟ್ಟಿದ್ರು. ಹಾಗಾಗಿ ಮುಂದೊಂದು ದಿನ ಒಳ್ಳೆ ರೀತಿಯಲ್ಲಿ ತನಿಖೆ ಆಗ್ತದ ಅಂತ. ಆದ್ರೆ ಬರ್ತಾ ಬರ್ತಾ ರಾಯರ ಕುದುರೆ ಕತ್ತೆ ಆಗ್ತಾ ಬಂತು. ಏನಪ್ಪಾ ಇದ್ರಲ್ಲಿ ಅಂತ ಅವರು ಯಾವ್ದಕ್ಕೆ ಬಂದಿದ್ದಾರಂತ ಅವರಿಗೆ ಗೊತ್ತಿರ್ಲಿಲ್ಲ. ಅಲ್ಲಿ ಕೇವಲ ಒಂದು ಬುರುಡೆ ವಿಷಯದಲ್ಲಿ, ಚಿನ್ನಯನ ವಿಷಯದಲ್ಲಿ ಮಾತ್ರ ಅವರು ತನಿಖೆ ಮಾಡ್ತಾ ಇದ್ರು. ಅವರಿಗೆ ಕೊಟ್ಟ ತನಿಖೆ ಅಸಹಜ ಸಾವುಗಳ ಬಗ್ಗೆ ಅದನ್ನ ಯಾವ್ದನ್ನ ಅವರು ಮಾಡಿರ್ಲಿಲ್ಲ. ಯಾಕೆಂದ್ರೆ ವಿಠಲಣ್ಣನ ಸಹ ಬಂಗ್ಲಗುಡ್ಡೆಯಲ್ಲಿ ಕರ್ಕೊಂಡು ಹೋಗಿದ್ರು. ಕರ್ಕೊಂಡು ಹೋದ ನಂತರ ಅಲ್ಲಿ ತುಂಬಾ ಶವಗಳ ಅಸ್ಥಿಗಳಾಗ್ಲಿ ಮೂಳೆಗಳಾಗ್ಲಿ ತುಂಬಾ ಸ್ಕೆಲೆಟಿನ್ಗಳು ಸಿಕ್ಕಿದೆ. ಆದ್ರೆ ಆ ನಂತರ ವಿಠಲಣ್ಣನನ್ನು ಸಾಕ್ಷಿ ಮಾಡುದು ಎಲ್ಲಿ ಕಾಣ್ತಾ ಇರ್ಲಿಲ್ಲ, ಬಿಟ್ಟಿದ್ರು. ಅವರೇ ಹೋಗ್ತಾ ಇದ್ರು, ಅವರೇ ತರ್ತಾ ಇದ್ರು. ಈ ಬೆಳವಣಿಗೆ ನೋಡುವಾಗ ನಮ್ಗೆ ಮುಂದೊಂದು ದಿನ ಇವರು ಇದನ್ನು ತೋರಿಸ್ತಾರ. ಯಾಕೆಂದ್ರೆ SIT ತನಿಖೆಗೆ ಅಂತ ಅವರನ್ನು ಕರ್ಕೊಂಡು ಹೋಗುವಾಗ ಎಲ್ಲಿಯೂ ಇವರ ಹತ್ರ ಒಂದು ಕ್ಯಾಮರಾ ಇರ್ತಿರ್ಲಿಲ್ಲ. ಬಾಡಿ ಕ್ಯಾಮರಾ ಬೇಕು, ಎಲ್ಲ ಬೇಕು, ಆದ್ರೆ ಏನು ಮಾಡ್ತಾ ಇರ್ಲಿಲ್ಲ. ನನ್ಗೆ ಸಂಶಯ ಬಂದದ್ದು ಇಲ್ಲಿ ಚಿನ್ನಯ್ಯನ ಹತ್ರ ಸಿಗ್ಲಿಲ್ಲ, ಆಯ್ತಪ್ಪ, ನಂಗೆ ಗೊತ್ತಿಲ್ಲ ಅಲ್ಲಿ ಯಾಕೆ ಸಿಗ್ಲಿಲ್ಲ ಏನು ಅಂತ. ಆದ್ರೆ ಬಂಗ್ಲಗುಡ್ಡೆಯಲ್ಲಿ ಹೋದಾಗ ವಿಠಲಣ್ಣ ತೋರಿಸಿದಾಗ ವಿಠಲಣ್ಣನನ್ನು ಸಾಕ್ಷಿ ಮಾಡ್ಲಿಲ್ಲ. ಯಾಕೆ ನೆಕ್ಸ್ಟ್ ಫಸ್ಟ್ ತೋರಿಸಿದ ಮೇಲೆ ವಿಠಲಣ್ಣನ ನೆಕ್ಸ್ಟ್ ಆಗಿವಾಗ ಯಾಕೆ ಕರ್ಕೊಂಡು ಹೋಗ್ಲಿಲ್ಲ? ಅಲ್ಲಿ ಏನ್ ಬೆಳವಣಿಗೆ ಆಗಿದೆ? ಇತ್ತದನ್ನೆಲ್ಲ ತಂದಿದ್ದಾರ ಅಥವಾ ಬೇರೆ ಏನಾದ್ರು ಮಾಡಿದಾರ? ಈ ಪ್ರಶ್ನೆಗಳು ನಮ್ಗೆ ಮೂಡ್ತದಲ್ಲ. ಹಾಗೆ SIT ಬಗ್ಗೆ ಒಳ್ಳೆ ಭರವಸೆ ಇತ್ತು. ಮತ್ತೆ ಏನೋ ಅವರ ಬಗ್ಗೆ ನಮ್ಗೆ ಸಂಶಯ ಆಗ್ತಾ ಉಂಟು. ಆದ್ರೆ ಇನ್ನಾದ್ರೂ ಅವರು SIT ತನಿಖೆ ಮುಂದುವರಿಸ್ತಾರೆ ಎನ್ನುವ ವಿಶ್ವಾಸ ಸ್ವಲ್ಪ ನೋಡುವ. ಮೇಡಮ್, ಈ ವಿಚಾರದಲ್ಲಿ ಎಸ್ಪೆಷಲಿ ಏನ್ ಮೊನ್ನೆ ಸುಪ್ರೀಂ ಕೋರ್ಟ್ ಆದೇಶ ಹೊರಡಿಸಿದೆ, ಸೌಜನ್ಯ ತಾಯಿಗೆ ನಿಜಕ್ಕೂ ನಾವೊಂದು ದೊಡ್ಡ ಸಲಾಮ್ ಹೇಳಬೇಕಾಗ್ತದೆ. ಯಾಕಂದ್ರೆ ಈ ಹೋರಾಟವನ್ನ ಇಲ್ಲಿವರೆಗೂ ಗಟ್ಟಿಯಾಗಿ ನೀವೆಲ್ಲರೂ ಹೇಗೆ ಇಟ್ಕೊಂಡ್ ಬಂದಿದ್ರಿ, ಅದಕ್ಕಿಂತ ಹೆಚ್ಚಿನ ಮಟ್ಟದಲ್ಲಿ ನನ್ನ ಮಗಳಿಗೆ ನ್ಯಾಯ ಸಿಗ್ಲೇಬೇಕು ಅಂತ ಸೌಜನ್ಯ ತಾಯಿ ಕುಸುಮಾವತಿ ಅವರು ತಗೊಂಬಂದಿದ್ದಾರೆ. ಮತ್ತೆ ಸುಪ್ರೀಂ ಕೋರ್ಟ್ಗೂ ಹೋದ್ರು. ಅವರು ಸುಪ್ರೀಂ ಕೋರ್ಟ್ ಅಲ್ಲ, ಇನ್ನು ಎಂತ ಹಂತದ ಕೋರ್ಟ್ ಆದ್ರೂ ಸಹ ನಮ್ಗೆ ನ್ಯಾಯ ಬೇಕು ಅಂತ ಹೇಳ್ತಿದ್ದಾರೆ. ಸೊ ಕುಸುಮಾವತಿ ಅವರ ಧೈರ್ಯ ಹೇಗಿದೆ ಅನ್ಸುತ್ತೆ ಮೇಡಮ್? ನೀವ್ ಯಾಕಂದ್ರೆ ಅವ್ರ ಜೊತೆಗೆ ಇರ್ತೀರಾ, ಯಾವಾಗ್ಲೂ ಒಡನಾಟದಲ್ಲಿ ಇರ್ತೀರಾ. ಇಲ್ಲ, ಕುಸುಮಕ್ಕ ಒಬ್ರು ನಿಷ್ಕಲ್ಮಶವಾದ ಒಂದು ತಾಯಿ, ಬಾಕಿಯವರಾಗಿ ಅಲ್ಲ. ನಾನು ನೋಡಿದ ತುಂಬಾ ಮುಗ್ಧೆಯವರು. ಆದ್ರೂ ಅವರಿಗೆ ಒಂದು ಛಲ ಇತ್ತು, ನನ್ ಮಗಳಿಗೆ ನ್ಯಾಯ ತೆಗೆಸ್ಕೊಡ್ಲಿಕ್ಕೆ ಯಾರು ಬಂದ್ರು ಸಹ ಹೋರಾಟದಲ್ಲಿ ನಾನು ಇರ್ತೇನಂತ. ಇದ್ರಲ್ಲಿ ನಾನು ಹ್ಯಾಟ್ಸ್ ಆಫ್ ಹೇಳ್ಬೇಕು ಮಹೇಶ್ ಅಣ್ಣನನ್ನು. ನಾವು ಹೇಳ್ತೇವೆ, ಒಂದು
ಹೆಣ್ಣಿನ ಹಿಂದೆ ಒಂದು ಗಂಡು ಅಂತ, ಹಾಗೆ ಮಹೇಶ್ ಅಣ್ಣ ಒಂದು ತಂಗಿಯ ಹಿಂದೆ ಒಂದು ಅಣ್ಣನಾಗಿ ನಿಂತು ಅವರಿಗೆ ಬೆಂಬಲ ಕೊಡ್ತಿದ್ರು. ಯಾಕೆಂದ್ರೆ ವಿಠಲಣ್ಣ ಸಹ ತಮ್ಮ, ಈಗ ಬಾಕಿಯವರೆಲ್ಲ ಬಾಯಿಗೆ ಬಂದದ್ದು ಮಾತಾಡ್ತಾರೆ, ಆದ್ರೆ ಇದು ಆದ ಸಂದರ್ಭದಲ್ಲಿ ಆ ಅಕ್ಕನನ್ನು ಕೊಂಡೋಗಿ ಅಡ್ಮಿಟ್ ಮಾಡಿಕೊಂಡು ಅವರನ್ನು ತಲೆ ಸರಿ ಇಲ್ಲ ಅಂತ ಮಾಡ್ಬೇಕಂತ ಹೊರಟಾಗ ಒಂದು ತಮ್ಮ ವಿಠಲಣ್ಣ ಹೋಗಿ ಅವರ ಬೆನ್ನೆಲುಬಾಗಿ ನಿಂತವರು. ಅದೇ ರೀತಿ ಈಗ ನ್ಯಾಯಾಂಗ ಆಗ್ಲಿ ಹೋರಾಟದ ಇದ್ರಲ್ಲಿ ಮಹೇಶಣ್ಣ ಕುಸುಮಕ್ಕನ ಬೆನ್ನು ನಿಂತಿದ್ದಾರೆ. ಆದ್ರೆ ಕುಸುಮಕ್ಕನಿಗೆ ಹ್ಯಾಟ್ಸ್ ಆಫ್ ಹೇಳ್ಬೇಕು. ಎಷ್ಟೋ ತಾಯಿಯಂದಿರು ಕೆಲವೊಮ್ಮೆ ಮುಂದೆ ಬರ್ತಾರೆ ಮತ್ತು ಸಾಕಾಯ್ತಪ್ಪ 14 ವರ್ಷದಲ್ಲಿ ನಮ್ಗೆ ನ್ಯಾಯ ಸಿಗ್ಲಿಲ್ಲ ಹೇಳುವಾಗ ಸುಮ್ಮನೆ ಕುತ್ಕೊಳ್ತಾ ಇದ್ರೆ. ಆದ್ರೆ ಕುಸುಮಕ್ಕ ಹಾಗೆ ಮಾಡ್ಲಿಲ್ಲ. ಏನೆಲ್ಲ ತನಿಖೆಗೆ ಬೇಕು ಅವ್ರು ಹೋಗ್ತಾ ಇದ್ರು. ಈಗ ಚಂದಪ್ಪಣ್ಣನ ಹೆಸರಲ್ಲಿ ಮೊದಲು ಸುಪ್ರೀಂ ಕೋರ್ಟ್ ಅಲ್ಲಿ ರಿಟ್ ಆಗಿದ್ರು ಸಹ ಚಂದಪ್ಪಣ್ಣ ಇಲ್ಲದ ಕಾರಣ ಅದಲ್ಲಿ ನಿಂತು ಹೋಗಿತ್ತು. ಎಲ್ರು ಹೇಳ್ತಾ ಇದ್ರು ಇನ್ನು ಇವರು ಸುಪ್ರೀಂ ಕೋರ್ಟಿಗೆ ಹೋಗುದಿಲ್ಲ ಅಂತ. ಆದ್ರೆ ಕುಸುಮಕ್ಕ ಹೋದ್ರು. ಅವರಿಗೆ ಸಹ ಸ್ವಲ್ಪ ಕಾಲಾವಕಾಶ ಕೊಡ್ಬೇಕಿತ್ತು. ಒಂದು ಗಂಡನನ್ನು ಕಳ್ಕೊಂಡಿದ್ದಾರೆ, ಮನೆಯಲ್ಲಿ ಜವಾಬ್ದಾರಿ ಇತ್ತು. ಆದ್ರೆ ಕುಸುಮಕ್ಕ ಎಲ್ಲವನ್ನೂ ಮರೆತು ಶಾರ್ಟ್ ಪೀರಿಯಡ್ ಅಲ್ಲಿ ಪುನಃ ಸುಪ್ರೀಂ ಕೋರ್ಟ್ ಮೆಟ್ಲು ಹತ್ತಿದ್ರು. ಹೇಳುವಾಗ ಕುಸುಮಕ್ಕನಿಗೆ ಆಗ್ಲಿ ಹೋರಾಟಗಾರ ನಾಯಕನಾದ ಮಹೇಶ್ ಶೆಟ್ಟಿ ತಿಮರೋಡಿ ಆಗ್ಲಿ ಇವರಿಗೆ ಬೆಂಬಲ ನಿಂತವರು. ಬೆಂಬಲ ನಿಲ್ಲದಿದ್ರೆ ಎಲ್ಲೂ ಸುಪ್ರೀಂ ಕೋರ್ಟಿಗೆ ಹೋಗ್ಲಿಕ್ಕೂ ಆಗುದಿಲ್ಲ. ಯಾಕಂದ್ರೆ ನ್ಯಾಯಾಂಗ ತನಿಖೆ ಅದ್ರ ಹಿಂದೆ ಹೋಗ್ಬೇಕಾದ್ರೆ ತುಂಬಾ ಕಷ್ಟಗಳುಂಟು. ಆ ರೀತಿ ನಮ್ಗೆ ಒಂದು ವಕೀಲರ ತಂಡ ಕೂಡ ಸಿಕ್ಕಿದೆ. ಅವರಿಗೆಲ್ರಿಗೂ ನಾವು ಧನ್ಯವಾದವನ್ನು ಹೇಳಲೇಬೇಕು, ಮೆಚ್ಚಲೇಬೇಕು. ಹೌದು ಮೇಡಮ್. ನನ್ಗೆ ಈಗ 2 ಪ್ರಶ್ನೆಗಳು ಬರ್ತಾ ಇದೆ. ಒಂದು, ಕುಸುಮಕ್ಕನನ್ನ ನೀವ್ ಹೇಳ್ದಾಗೆ ಕುಸುಮಕ್ಕನನ್ನ ಒಂದು ಸಾಮಾಜಿಕ ಮಾಧ್ಯಮದಲ್ಲಿ ಕೆಟ್ಟ ರೀತಿಯಲ್ಲಿ ಟ್ರೋಲ್ ಮಾಡಿದ್ರು, ಕೆಟ್ಟ ರೀತಿಯಲ್ಲಿ ಅವ್ರ ಫೋಟೋಗಳನ್ನ ವೈರಲ್ ಮಾಡಿದ್ರು. ಅಂದ್ರೆ ಮಗಳಿಗಾಗಿ ಸುಮ್ನೆ ಕಣ್ಣೀರ್ ಹಾಕ್ತಾ ಇದ್ದಾರೆ, ಅಂದ್ರೆ ಒಂಥರ ಏನೋ ಮಾಡ್ತಾ ಇದ್ದಾರೆ ಅನ್ನುವ ರೀತಿಯಲ್ಲೆಲ್ಲ ಬಿಂಬಿಸಿದ್ರು. ಮೊದಲನೇ ಪ್ರಶ್ನೆ. ಎರಡನೇದು, ಈಗ ಸುಪ್ರೀಂ ಕೋರ್ಟ್ ಏನು SIT ತನಿಖೆ ನಡೆಯುವಾಗ ಬಿಜೆಪಿಯವರು ದಂಡೋಪಾದಿಯಾಗಿ ಧರ್ಮಸ್ಥಳಕ್ಕೆ ಬಂದ್ರು, ದೊಡ್ಡದಾಗಿ ಏನೇನೋ ಮಾಡಿದ್ರು. ಅದಾದ ನಂತರ ಕುಸುಮಾವತಿ ಅವ್ರ ಮನೆಗೂ ಬಂದಿದ್ರು, ಸೌಜನ್ಯ ಅವ್ರ ಮನೆಗೂ ಒಂದಷ್ಟು ಜನ ಬಂದಿದ್ರು. ಹರೀಶ್ ಪುಂಜಾ ನೇತೃತ್ವದಲ್ಲಿ ವಿಜೇಂದ್ರ ಆಗಿರ್ಬೋದು, ಇನ್ನೊಂದಷ್ಟು ಜನ ಬಂದಿದ್ರು. ಅವ್ರು ಹೇಳಿದ್ರು, ನಾವು ನಿಮ್ಗ ಎಷ್ಟು ದೊಡ್ಡ ಮಟ್ಟದ ತನಿಖೆ ಅಂದ್ರೆ ನ್ಯಾಯಾಂಗಕ್ಕೆ ಏನ್ ಬೇಕು ನಾವು ಸಪೋರ್ಟ್ ಮಾಡ್ತೀವಿ ಅಂತ. ಬಿಜೆಪಿ ಅವರು ಏನಾದ್ರು ಸಪೋರ್ಟ್ ಮಾಡಿದ್ದಾರೆ ಮೇಡಮ್? ನನ್ನ ಮೊದಲನೇ ಪ್ರಶ್ನೆಗೆ ಉತ್ತರ ಕೊಟ್ಟು ಆಮೇಲೆ ಇದು ಕೊಡಿ. ನನ್ಗೆ ಬಿಜೆಪಿ ಕಾಂಗ್ರೆಸ್ ಅಂತ ಇಲ್ಲ, ಇಲ್ಲಿ ಎಲ್ಲಾ ಪಕ್ಷದವರು ಒಂದು ನಾಣ್ಯದ 2 ಮುಖಗಳು. ಇವರೆಲ್ಲ ಸುಮ್ಮನೆ ಬರುದು ವಿನಃ ಇದ್ರವರೆಗೆ ಏನು ಮಾಡ್ಲಿಲ್ಲ. ಈಗ ಹರೀಶ್ ಪೂಂಜಾ ಆಗ್ಲಿ, ಯಾರು ಯಡಿಯೂರಪ್ಪನ ಮಗ ಬರ್ಲಿಕ್ಕೆ ಮೊದ್ಲು ಅತ್ಯಾಚಾರ ಆಗಿ ಇದ್ದಾಗ ಯಾವ ರಾಜಕೀಯ ಪಕ್ಷ ಅಲ್ಲಿ ಇದ್ದದ್ದು? ಯಾರು ಗೃಹ ಮಂತ್ರಿ ಆಗಿದ್ದದು? ಯಾರು ಉಸ್ತುವಾರಿ ಸಚಿವರಾಗಿದ್ದದು? ಆಗ ಇವರಿಗೆ ಏನು ಮಾಡ್ಲಿಕ್ಕೆ ಆಗ್ಲಿಲ್ವಾ? ಈಗ ಬಂದು ಬೇಳೆ ಬೇಯಿಸ್ಲಿಕ್ಕೆ ಬರುವುದು ಯಾವ ಪಕ್ಷಗಳು ಬೇಡ. ಇವರೇನು ಮೊದ್ಲು ಮಾಡ್ಲಿಲ್ಲ, ಇನ್ನು ಇವರು ಮಾಡುದಿಲ್ಲ. ನೀವು ಮೊನ್ನೆ ನೋಡಿದಿರಲ್ಲ, ಹರೀಶ್ ಪೂಂಜಾ ಒಂದು ಸದನದಲ್ಲಿ ಒಂದು ಕಾಮಿಡಿ ಪೀಸ್ ನಾಗೆ ಮಹೇಶ್ ಅಣ್ಣನ ಬಗ್ಗೆ ಬಾಯಿಗೆ ಬಂದದ್ದು ಎಡಿಟ್ ಮಾಡಿದ ವಿಡಿಯೋಗಳನ್ನು ಕೊಂಡೋಗಿ ಅಲ್ಲಿ ಕೊಡುದು ಹೇಳುವಾಗ ಇವರನ್ನೆಲ್ಲ MLA ಅಂತ ಅನ್ನಿಸ್ಲಿಕ್ಕೂ ಬಿಜೆಪಿ ಅಂತ ಅನ್ನಿಸ್ಲಿಕ್ಕೂ ಅಸಹ್ಯ ಆಗ್ತದೆ. ನಾನು 2 ಪಕ್ಷಗಳನ್ನು ನಾನು ಧಿಕ್ಕಾರ ಹೇಳ್ತಿದ್ದೇನೆ. ಯಾಕಂದ್ರೆ ನಮಗೆ ಸ್ವಲ್ಪ ಅಪೇಕ್ಷೆ ಇತ್ತು ಏನಾದ್ರೂ ಮಾಡುವರಂತ. ಯಾರು ಮಾಡ್ಲಿಲ್ಲ. ಕನಿಷ್ಠ ಸಿದ್ದರಾಮಯ್ಯರಾದ್ರೂ ಸ್ವಲ್ಪ ಜವಾಬ್ದಾರಿ ತಗೊಂಡಿದ್ರು. ಈ ಗೃಹ ಮಂತ್ರಿ ಉಂಟಲ್ಲ, 2023ರಲ್ಲೇ ಶುರು ಮಾಡಿದ್ರು, ಇದು ಮುಗಿದ ಅಧ್ಯಾಯ ಅಂತ. ಯಾರ ಅಧ್ಯಾಯ ಮುಗಿತದ ಈಗ ನೋಡ್ಬೇಕು. ಯಾರ ಅಧ್ಯಾಯ ಮುಗಿಲಿಲ್ಲ. 14 ವರ್ಷದಿಂದ ಸೌಜನ್ಯನ ಅಧ್ಯಾಯ ಮುಂದೆನೆ ಹೋಗ್ತಾ ಉಂಟು, ಇವರ ಅಧ್ಯಾಯ ಮುಗಿತಾ ಉಂಟು. ಹಾಗಾಗಿ 2 ರಾಜಕೀಯ, ನೀವು ಬಿಜೆಪಿಯ ಕಾಂಗ್ರೆಸ್ ಯಾರು ಇದ್ರಲ್ಲಿ ನಮ್ಗೆ ಅವಶ್ಯಕತೆನೇ ಇಲ್ಲ. ಒಬ್ಬೊಬ್ರು ವಕೀಲರನ್ನ ಇಟ್ಕೊಂಡು ಬರ್ತಾ ಇದ್ದಾರೆ ಅವರ ಸ್ವಾರ್ಥಕ್ಕಾಗಿ. ಮೊದ್ಲು ಯಾಕೆ ಇವರ ವಕೀಲರು ಯಾರು ಇರ್ಲಿಲ್ಲ? ಇವರ R ಅಶೋಕ್ ಆಗ್ಲಿ, CT ರವಿ ಆಗ್ಲಿ ಇಲ್ಲಿ ಉಸ್ತುವಾರಿ ಸಚಿವರಾಗಿದ್ದಾಗ ಮಾತಾಡದ ಇವರು ಈಗ ಗಾಡಿಗಳನ್ನ ಹಿಡ್ಕೊಂಡು ಬಂದು ದೇವಸ್ಥಾನದ ಮುಂದೆ ಬಂದು ನಿಂತು ಇವರು ಹುಲಿ ಕುಣಿತಾರೆ. ಬೇರೆ ಏನ್ ಇವರಿಂದ ಮಾಡ್ಲಿಕ್ಕೆ ಆಗುದಿಲ್ಲ. ಇದೆಲ್ಲ ಹುಲಿಗಳು ಏನು, ಇದು ಕವರ್ ಹಾಕಿದ ಹುಲಿಗಳು, ನಿಜ ಹುಲಿಗಳಲ್ಲ. ನಿಜ ಹುಲಿ ನಮ್ಮ ನಾಯಕ ಮಹೇಶ್ ಶೆಟ್ಟಿ ತಿಮರೋಡಿ. ಅವರ ಮುಂದೆ ಇವರು ಏನಿಲ್ಲ, ಬಚ್ಚಾಗಳು ಅಂತ ಹೇಳುದು ನಾನು. ಮೇಡಮ್, ನೀವು ಮಾತನಾಡ್ತಾ ಇನ್ನೊಂದು ಮೆನ್ಷನ್ ಮಾಡಿದ್ರಿ, ಗೃಹ ಮಂತ್ರಿಗಳು 2023ರಿಂದ ಹೇಳ್ತಿದ್ದಾರೆ ಮುಗಿದ ಅಧ್ಯಾಯ ಅಂತ. SIT ರಚನೆ ಏನ್ ಮಾಡ್ತು ರಾಜ್ಯ ಸರ್ಕಾರ? ಮಹಿಳಾ ಆಯೋಗದ ಪತ್ರದ ನಂತರದಲ್ಲಿ SIT ರಚನೆ ಆಯ್ತು. ಮಾರನೇ ದಿನ SIT ರಚನೆ ಆದಾಗ 2 ಬೆಳವಣಿಗೆಗಳು ನಡೀತು. ಒಂದು, DK ಶಿವಕುಮಾರ್ ಅವರು ಧರ್ಮಸ್ಥಳಕ್ಕೆ ಬಂದ್ರು, ನಮ್ಮಂತಹ 100 DKಶಿಗಳು ನಿಮ್ ಜೊತೆ ಇರ್ತಾರೆ ಅಂತ ಅಂದ್ರು. ಇನ್ನೊಂದು, ಗೃಹ ಮಂತ್ರಿಗಳ ಮನೆಗೆ ಧರ್ಮಸ್ಥಳದ ಯಾರೋ ಒಬ್ಬ ಪ್ರಭಾವಿ ವ್ಯಕ್ತಿ ಬಂದೋದ್ರು. ಸೊ ಈ 2 ಬೆಳವಣಿಗೆಗಳಿಂದ ಸರ್ಕಾರ ಒಂದ್ ರೀತಿ ವಿಳಂಬ ಧೋರಣೆ ತೋರ್ತಾ ಬಂತು. ಈಗ ಸುಪ್ರೀಂ ಕೋರ್ಟ್ ಆದೇಶ ನೋಟಿಸ್ ಬಂದಾಗ್ಲೂ ಸಹ ಇವರು ವಿಳಂಬ ಧೋರಣೆ ತೋರಲ್ಲ ಅಂತ ಹೆಂಗ್ ಹೇಳ್ತೀರಾ ನೀವು? ವಿಳಂಬ ಧೋರಣೆ ತೋರಿದ್ರೆ ಒಂದು ತಾಳ್ಮೆಗೂ ಇತಿಮಿತಿ ಉಂಟು. ನಮ್ಗೆ ಹೇಳ್ತಿದ್ರು ನೀವು ಕೋರ್ಟಿಗೆ ಹೋಗ್ಬೇಕು, ನಿಮ್ಮಲ್ಲಿ ದಾಖಲೆ ಇಲ್ವಾ ಅಂತ ಕೇಳ್ತಾ ಇದ್ರು.
ನಾವೀಗ ಕೋರ್ಟಿಗೆ ಹೋಗಿದ್ದೇವೆ. ಈಗ ಇವರ ದಾಖಲೆಯನ್ನು ಇವರು ಕೊಂಡೋಗಿ ತೋರಿಸ್ಬೇಕು. CBI ಆಗ್ಲಿಯಾ, ರಾಜ್ಯ ಸರ್ಕಾರ ಆಗ್ಲಿಯಾ, ಇವರು ಯಾವ ರೀತಿ ತನಿಖೆ ಮಾಡಿದ್ದಾರೆ, ಇದೆಲ್ಲ ದಾಖಲೆ ಯಾಕೆ ಬೇಡ ಅಂತ ಕೊಂಡೋಗಿ ತೋರಿಸ್ಲಿ. ನಾವೀಗ ಹೋಗಿದ್ದೇವಲ್ಲ ಹೋರಾಟಗಾರರು. ವಿಳಂಬ ಮಾಡಿದ್ರೆ ಇನ್ನು ಉತ್ತರ ಕೊಡ್ಬೇಕಲ್ಲ. ಇಡೀ ದೇಶಾದ್ಯಂತ ಕರ್ನಾಟಕ ಸರ್ಕಾರದ ಬಗ್ಗೆ, ಕರ್ನಾಟಕ ಪೊಲೀಸ್ ಇಲಾಖೆ ಬಗ್ಗೆ, ಕರ್ನಾಟಕದ ಗೃಹ ಇಲಾಖೆಯ ಬಗ್ಗೆ ಮಾತಾಡ್ತಿದ್ದಾರೆ, ಕೊಂಡಾಡ್ತಾ ಇದ್ದಾರೆ. ಇವರನ್ನು ಕೊಂಡಾಡುದಲ್ಲ, ಇನ್ನು ಯಾವ ಪ್ರತಿಭಟನೆ ಇಲ್ಲ ಅಂತ ಮಾಡ್ಲಿಕ್ಕೆ ಆಗುದಿಲ್ಲ. ಯಾಕೆಂದ್ರೆ ಇನ್ನು ಇಲ್ಲಿ ಎಲ್ಲ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಎಲ್ಲ ನಾವು ಪ್ರತಿಭಟನೆ ಇನ್ನು ಮಾಡುದು. ಇದಕ್ಕೆ ಉತ್ತರ ಕೇಳುದಾದ್ರೆ ವಿಧಾನಸಭೆಗೆ ಮುತ್ತಿಗೆ ಆಗ್ಬೇಕಾಗ್ತದೆ. ಆಗ ಉತ್ತರ ಕೊಡ್ಲೇಬೇಕಲ್ಲ ಇವರು. ಹೌದು ಹೌದು ಮೇಡಮ್, ಇನ್ನೊಂದು ದಕ್ಷಿಣ ಕನ್ನಡದಲ್ಲಿ ಈ ಹೋರಾಟವನ್ನ ಮಹೇಶ್ ಶೆಟ್ರು ಅಂದ್ರೆ ಈಗೇನು 14 ವರ್ಷಗಳಿಂದನೂ ಕಾಪಿಟ್ಕೊಂಡ್ ಬಂದಿದ್ದಾರೆ. ಮಹೇಶ್ ಶೆಟ್ಟಿ ತಿಮ್ಮರೋಡಿ ಮೇಲೆ ಪದೇ ಪದೇ ಗಡೀಪಾರು ಆದೇಶಗಳು ಬರ್ತಾ ಇದೆ. ಈಗ ಮೊನ್ನೆ ಇತ್ತೀಚೆಗೆ 3ನೇ ಗಡೀಪಾರು ಆದೇಶವನ್ನು ಹೊರಡಿಸಿದ್ದಾರೆ. ಅದರಲ್ಲೂ ಮಧ್ಯರಾತ್ರಿ ಪೊಲೀಸ್ನವ್ರು ಬಂದಿದ್ದಾರೆ ಅವ್ರ ಮನೆಗೆ 2:30-3 ಗಂಟೆ ರಾತ್ರಿಯಲ್ಲಿ. ಆ CC ಕ್ಯಾಮೆರಾ ವಿಡಿಯೋ ಸಹ ಎಲ್ಲ ಕಡೆ ವೈರಲ್ ಆಗ್ತಾ ಇದೆ. ಯಾಕೆ ಹಿಂಗ್ ಮಾಡ್ತಿದ್ದಾರೆ ಅಂದ್ರೆ, ಅವರಿಗೆ ಮಹೇಶ್ ಶೆಟ್ಟಿ ತಿಮ್ಮರೋಡಿಯನ್ನ ನಾವು ಧರ್ಮಸ್ಥಳ ಆ ಸುತ್ತಮುತ್ತಲ ಗಡಿಯಿಂದ ಓಡಿಸ್ಬಿಟ್ರೆ ಈ ಹೋರಾಟ ನಿಂತೋಗುತ್ತೆ ಅನ್ನುವ ಭ್ರಮೇಲಿ ಯಾರಾದ್ರೂ ಇದಾರ ಅಂತ? ಒಂದು ಕಡೆಗೆ ಅವರಿಗೆ ಭ್ರಮೆ, ಮಹೇಶ್ ಶೆಟ್ಟಿ ಅವರನ್ನು ಗಡೀಪಾರು ಮಾಡಿದ್ರೆ ಈ ಹೋರಾಟವೇ ನಿಲ್ತದೆ ಅಂತ. ಅದು ಅವರ ಭ್ರಮೆ, ಅದು ಕನಸಾಗಿ ಉಳಿತದೆ, ಅದು ನನಸಾಗುದಿಲ್ಲ. ಮತ್ತೊಂದು ಹೇಳುದು, ಮಹೇಶ್ ಶೆಟ್ಟಿಯನ್ನು ಗಡೀಪಾರು ಮಾಡುದಾದ್ರೆ ಇವರ ಯೋಗ್ಯತೆ, ಇವರಿಗೆ ಭಯ, ಇವರಿಗೆ ನಾಚಿಕೆ ಆಗ್ಬೇಕು. ಇಷ್ಟು ಜನರು ಒಬ್ಬ ಮಹೇಶ್ ಶೆಟ್ಟಿಯ ಮೇಲೆ ನೀವು ಎದುರು ಬೀಳುದು. ಮಹೇಶ್ ಶೆಟ್ಟಿ ಯಾವ್ದಾದ್ರು ರಾಜಕೀಯ ವ್ಯಕ್ತಿ ಅಲ್ಲ. ಮಹೇಶ್ ಶೆಟ್ಟಿಗೆ ಏನಾದ್ರು ನಿಮ್ಮ ಹಾಗೆ ಆಡಳಿತ ಹಿಡ್ಕೊಂಡು, ನಿಮ್ಮ ಹಾಗೆ ಅಧಿಕಾರ ಹಿಡ್ಕೊಂಡು ಮೆರೆಯುವವರಲ್ಲ. ಮಹೇಶ್ ಶೆಟ್ಟಿ ಸಾಮಾನ್ಯ ಒಬ್ಬ ಸಾಮಾಜಿಕ ಕಾರ್ಯಕರ್ತ, ಒಬ್ಬ ಹೋರಾಟಗಾರ. ಹೆಣ್ಣಿನ ಒಂದು ಅತ್ಯಾಚಾರ ಕೊಲೆ ಪ್ರಕರಣದ ಬಗ್ಗೆ ಹೋರಾಟ ಮಾಡ್ಲಿಕ್ಕೆ ಬಂದವರನ್ನು ನೀವ್ ಇಷ್ಟೆಲ್ಲ ಹೆದ್ರಿ ಅವರನ್ನು ಗಡೀಪಾರು ಮಾಡೋದು, ಪೊಲೀಸ್ನವರು 2 ಗಂಟೆಗೆ 3 ಗಂಟೆಗೆ ಬರುದು ಹೇಳಿದ್ರೆ, ನಾನು ಹೇಳಿದಲ್ಲ ಮಹೇಶ್ ಶೆಟ್ಟಿಯ ಮುಂದೆ ಇವರು ಏನೂ ಇಲ್ಲ. ನಮ್ಮ ಮಹೇಶ್ ಅಣ್ಣ ಇನ್ನು ಹುಲಿಯ ಇವರ ಮುಂದೆ. ಇವರೆಲ್ಲ ಇಲಿಗಳು, ಹೆದ್ರಿ ಎಲ್ಲ ಇದು ಹಿಡ್ಕೊಂಡು ಬರುದು ಇವರ ತಂಡವಿನ. ಮತ್ತೆ ಇವರಿಂದ ಏನು ಮಾಡ್ಲಿಕ್ಕೆ ಆಗುದಿಲ್ಲ. 3 ಸಲ ಚೀಮಾರಿ ಹಾಕಿದ್ರು ಸಹ ಇವರು ಒತ್ತಡ ಹಾಕ್ತಾರೆ ಎಸಿಸ್ಟ್ ಎಲ್ಲಾರು ಅವರಿಗೆ. ನಂಗೆ ಅವರನ್ನು ಬೇಸರ ಆಗ್ತದೆ ಒಂದು ಮಹಿಳೆಯಾಗಿ. ಪಾಪ ಅಲ್ಲಿ ಆ ಸ್ಥಾನದಲ್ಲಿ ಕೂತು ಕೈ ಕಟ್ಟಿ ಬಿಟ್ಟಿದ್ದಾರೆ, ಏನು ಕೆಲಸ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅವರಿಗೆ. ಇವರೆಲ್ಲ ಯಾರು ಸಾವಿರಾರು DKಶಿಗಳು ಯಾರೆಲ್ಲ ಬರ್ತಾರಲ್ಲ ದಂಡ ಹಿಡ್ಕೊಂಡು, ಮತ್ತೆ ಆ ಕಡೆಯಿಂದ ಈ ಕಡೆಯಿಂದ. ಇದರಲ್ಲಿ 2 ಪಕ್ಷಗಳು ಕಾಂಗ್ರೆಸ್ BJP ಆಗ್ಲಿ ಯಾರು ಬೆಂಬಲಕ್ಕೆ ನಿಂತಿದ್ದಾರೆ, ಇವರೆಲ್ಲ ಮಾಡ್ತಾ ಇದ್ದಾರೆ. ಇವರಿಂದ ಏನು ಮಣ್ಣಂಗಟ್ಟೆನೂ ಮಾಡ್ಲಿಕ್ಕೆ ಆಗುದಿಲ್ಲ. ಇನ್ನೊಂದು ಆಗ ಪ್ರಶ್ನೆ ನೀವು ಕೇಳಿದ್ರಿ, ಕುಸುಮಕ್ಕನ ತಾಯಿಯ ಬಗ್ಗೆ ಸಾಮಾಜಿಕ ಜಾಲತಾಣದಲ್ಲಿ ತುಂಬಾ ಅವರನ್ನು ತೇಜೋದೆ ಮಾಡ್ತಾ ಇದ್ದಾರೆ ಅಂತ. ನಾನಿವತ್ತು ನಿಮ್ಗೆ ಹೇಳಲೇಬೇಕು, ನಾನು ಎಲ್ಲೂ ಹೇಳಲಿಲ್ಲ. ಕುಸುಮಕ್ಕನ ಈ ಕಂಪ್ಲೇಂಟ್ ಅನ್ನು ನಾವು ಇಲ್ಲಿ ಬೆಳ್ತಂಗಡಿಗೆ ಕೊಟ್ಟಾಗ ಈ ಬೆಳ್ತಂಗಡಿ ಸ್ಟೇಷನ್ ನವರೇ ಆ ಒಂದು FIR ಆದ ಕೇಸನ್ನು ಅದು ಸ್ಟೇ ಹಾಕಿದಂತ ನಮ್ಮ ಹತ್ರ ಸುಳ್ಳು ಹೇಳಿದಾಗ ರಾತ್ರಿ 12 ಗಂಟೆಗೆ ಅಲ್ಲಿ ನಿಂತು ಆನಂತರ FIR ಮಾಡಿಕೊಂಡು ಬಂದು ಅಲ್ಲಿ ಕುಡಿತಾ ಇದ್ರು ಕುಡುಕರು, ನಮ್ಮೊಟ್ಟಿಗೆ ವ್ಯವಹಾರ ಮಾಡ್ತಿದ್ರು ಪೊಲೀಸ್ನವರು. ಈ ಕೇಸನ್ನು ನಾನು ಮೇಲೆ ಕೊಟ್ಟಿದ್ದೇನೆ. ಅಲ್ಲಿ ತನಿಖೆಗೆ ಆದೇಶ ಆಗಿದೆ. DSP ಅವರು ಮೊನ್ನೆ ನನ್ಗೆ ಉತ್ತರ ಕಳಿಸಿದ್ರು, ಅವ್ರು ಏನು ಮಾಡ್ಲಿಲ್ಲ, ನೋಡ್ಲಿಲ್ಲ. ನಾನು ಹೇಳುದು DSP ಅವರಿಗೆ, ನಿಮ್ಮ ಸ್ಟೇಷನ್ ಅಲ್ಲಿ ಕ್ಯಾಮರಾ ಉಂಟಲ್ಲ ಅದನ್ನು ಫಸ್ಟ್ ನೋಡಿ. ಬೇರೆ ಎಲ್ಲಿಯಾದ್ರೂ ಕೇಸ್ಗಳಿದ್ರೆ ರೋಡ್ ಅಲ್ಲಿದ್ದ ಕ್ಯಾಮರಾಗಳನ್ನು, ಯಾರ ಮನೆಯಲ್ಲಿದ್ದ ಕ್ಯಾಮರಾಗಳನ್ನು ನೋಡುವವರು ನಿಮ್ಮ ಸ್ಟೇಷನ್ ಅಲ್ಲಿದ್ದಾದ ಘಟನೆಯಲ್ಲಿ ನೀವು ಕ್ಯಾಮರಾದಲ್ಲಿ ನೋಡಿದ್ರೆ ಗೊತ್ತಾಗ್ತದೆ. ನಾನು ಕುಸುಮಕ್ಕನವರ ಕೇಸನ್ನು ಈ ಮೊದಲೇ ನಾನು ಒಂದು ಸಲ ಮಹಿಳಾ ಆಯೋಗದ ಅಧ್ಯಕ್ಷಿಗೆ ನಾನು ಪತ್ರ ವ್ಯವಹಾರ ಮಾಡಿದೆ. ಪತ್ರದಲ್ಲಿ ಮೊನ್ನೆ ನನಗೆ ಬಂದಿತ್ತು, ನನಗೂ ಬಂದಿತ್ತು, SP ಅವರಿಗೆ ಬಂದಿತ್ತು, 15 ದಿವಸಗಳ ಒಳಗೆ ಇದಕ್ಕೆ ಉತ್ತರ ಕೊಡ್ಬೇಕಂತ. ಮೊನ್ನೆ ನಾನು ಬ್ಯಾಂಗ್ಳೂರಲ್ಲಿದ್ದೆ, ಮಂಗಳೂರಿಗೆ ಬರುವಾಗ ನನ್ಗೆ ಮಹಿಳಾ ಆಯೋಗದಿಂದ ಬಂದು ಇಲ್ಲಿ ಬರ್ಬೇಕಂತ. ಆದ್ರೆ ನಂಗೆ ಇಲ್ಲಿ ಭೇಟಿ ಮಾಡ್ಲಿಕ್ಕೆ ಆಗ್ಲಿಲ್ಲ. ಆ ಕೇಸು ನಾನು ವೈಯಕ್ತಿಕವಾಗಿ ಕೊಟ್ಟಿದೆ. ಮೊನ್ನೆ ಕುಸುಮಕ್ಕನ ಕೇಸು, ಕುಸುಮಕ್ಕನಿಗೆ ತೇಜೋವಧೆ ಮಾಡುವ ಕೇಸು ಎಲ್ಲಾ ಫೋಟೋಗಳು ಎಲ್ಲವನ್ನು ಕೊಟ್ಟು ಮಹಿಳಾ ಆಯೋಗದ ಅಧ್ಯಕ್ಷರ ಮನೆಗೆ ಹೋಗಿ ನಾನು ಭೇಟಿಯಾಗಿದೆ. ಇದು ಯಾರು ಹೋರಾಟಗಾರರಿಗೆ ಗೊತ್ತಿರ್ಲಿಲ್ಲ. ವೈಯಕ್ತಿಕವಾಗಿ ನಾನು ಹೋಗಿದೆ, ಅವರ ಹತ್ರ ಮಾತಾಡಿದೆ. ಅವರ ವಕೀಲರನ್ನು ನನಗೆ ಭೇಟಿ ಮಾಡಿಸಿ ನಾನು ಒಂದೇ ಕೇಳಿದ್ವಿ. ಯಾಕೆಂದ್ರೆ ಯಾವುದೇ ಒಂದು ಕೇಸ್ಗಳಾಗ್ಲಿ ಒಂದು ಹುಡುಗಿಯನ್ನು ಹೀಗೆ ನೋಡಿ ಚುಡಾಯಿಸಿದ ಕೂಡಲೇ ಸೆಕ್ಷನ್ ಆಗುವಂತದ್ದು ಉಂಟು. ಆದ್ರೆ ನಮ್ಮ ಸೈಬರ್ ಕ್ರೈಮ್ ನೋವಾಗ್ತಾ ಉಂಟು. ಒಂದು ಹೆಣ್ಣನ್ನು ಬಟ್ಟೆ ಇಲ್ಲದೆ ನೀವು ತೋರಿಸಿದ್ರು ಸಹ ಯಾವುದೇ ಕೇಸ್ ಹಾಕುದಿಲ್ಲ, ಅದನ್ನು ನೀವು ಸೈಬರ್ ಅಂತ ಕೊಂಡೋಗ್ತೀರಿ. ನಿಮ್ಮ ಅವಧಿಯಲ್ಲಿ ಮೇಡಮ್ ಈ ಒಂದು ಕಾನೂನು ಬದಲಾವಣೆ ಆಗ್ಲೇಬೇಕು. ಈ ಸೈಬರ್ ಕ್ರೈಮ್ ಅನ್ನು ಬೇರೆ ಸೆಕ್ಷನ್ ಗೆ ತರುವಾಗೆ ಮಾಡ್ಬೇಕಂತ ಮಹಿಳಾ ಆಯೋಗದ ಅಧ್ಯಕ್ಷ ಹತ್ರ ಮಾತಾಡಿ ಅವರು ವಕೀಲರನ್ನು ಸಹ ನನ್ನ ಭೇಟಿ ಮಾಡಿಸಿ ಅದೊಂದು ಮನವಿಯನ್ನು ನಾವು ಮಾಡ್ತೇನೆ ಅಂತ ಹೇಳಿದ್ದಾರೆ. ಮತ್ತೆ ಕುಸುಮಕ್ಕನ ವಿಷಯದಲ್ಲಿ ಜವಾಬ್ದಾರಿ ತಗೊಳ್ತೇನೆ ಅಂತ ಕೊಟ್ಟಿದ್ದಾರೆ. ಅದರ ಬಗ್ಗೆ ನನ್ಗೆ ಇದುವರೆಗೆ ಅವರಿಂದ ಮಾಹಿತಿ ಬರ್ಲಿಲ್ಲ. ಯಾಕೆಂದ್ರೆ ಮೊನ್ನೆ ನಾನು ಎಣಿಸಿದೆ, ಅವರು
ಕುಸುಮಕ್ಕನ ಮನೆಗೆ ಭೇಟಿ ಆಗ್ತಾರ ಅಂತ. ಸೌಜನ್ಯನ ವಿಷಯದಲ್ಲಿ ಹೇಳ್ತಾರೆ ಅವರು, ಹೆಣ್ಮಗಳು ನನ್ನ ಅಂದರಿಗೆ ಬರುವುದಿಲ್ಲ, ಮಕ್ಕಳ ಕಲ್ಯಾಣ ಇಲಾಖೆಗೆ ಬರ್ತಾ ಉಂಟು. ಆದ್ರೆ ಒಂದು ತಾಯಿಯನ್ನು ತೇಜೋವಧೆ ಮಾಡುವಾಗ, ವಿವಸ್ತ್ರ ಮಾಡುವಾಗ ಆ ತಾಯಿಗೆ ಬೆಂಬಲ ಕೊಡ್ಬೇಕಾಗಿದ್ದು ಮಹಿಳಾ ಆಯೋಗದ ಅಧ್ಯಕ್ಷರದು ಕರ್ತವ್ಯ ಕೂಡ. ಈಗ ನಾನು ಸೌಜನ್ಯನ ವಿಷಯಕ್ಕೆ ಅವರಿಗೆ ಹೇಳುದಿಲ್ಲ. ಕುಸುಮಾವತಿಯನ್ನು ತೇಜೋವಧೆ ಮಾಡುವಾಗ, ಅಕ್ಕನನ್ನು ತೇಜೋವಧೆ ಮಾಡುವಾಗ ಮಹಿಳಾ ಆಯೋಗದ ಅಧ್ಯಕ್ಷರು ಅವರನ್ನು ಭೇಟಿ ಮಾಡ್ಬೇಕು, ಅವ್ರ ಹತ್ರ ಕೇಳಬೇಕಿತ್ತು ಮೊನ್ನೆ ಯಾಕೆ ಬರ್ಲಿಲ್ಲ ಅಂತ ನಂಗೆ ಗೊತ್ತಾಗ್ಲಿಲ್ಲ, SIT ಎಲ್ಲ ಕೇಸ್ ಇದ್ದ ಕಾರಣ. ಆದ್ರೆ ಅವರಿಗೆ ನಾನು ಕೊಂಡೋಗಿ ಕೊಟ್ಟಿದ್ದೇನೆ. ಅವರೊಟ್ಟಿಗೆ ನಾನೊಂದು ಫೋಟೋನು ತೆಗೆದುಕೊಂಡು ಬಂದಿದ್ದೇನೆ. ಬಾಕಿಯವರಾಗಿ ಆ ಫೋಟೋವನ್ನು ಹಾಕಿ ನಾನು ವಿಜೃಂಭಿಸ್ಲಿಲ್ಲ. ಅವರ ಹತ್ರ ಒಂದು ಮಾತು ಹೇಳಿ ಬಂದಿದ್ದೇನೆ, ಯಾವತ್ತು ನೀವು ಈ ಕೇಸನ್ನು ಹ್ಯಾಂಡಲ್ ಮಾಡಿ ಒಳ್ಳೆ ಉತ್ತರ ಬರ್ತದ ಆವಾಗ ನಾನು ನಿಮ್ಮನ್ನು ಮಂಗಳೂರಲ್ಲಿ ಸ್ವಾಗತಿಸ್ತೇನೆ ಅಂತ ಹೇಳಿ ಬಂದಿದ್ದೇನೆ. ಇದು ಮಹಿಳಾ ಆಯೋಗದ ಅಧ್ಯಕ್ಷೆಗೆ ನಾನು ಚಾಲೆಂಜ್ ಅಂತಲ್ಲ, ಅವರಿಗೆ ನಾನು ನಿಮ್ಮೊಂದಿಗೆ ಇದ್ದೇನೆ. ಇದೊಂದು ಕುಸುಮಕ್ಕನ ಕೇಸಿಂದಾಗ್ಲಿ, ಸೈಬರ್ ಕೇಸ್ ಒಂದು ಬದಲಾವಣೆ ಆಗ್ಲಿ, ಒಂದು ಹೊಸ ಸೆಕ್ಷನ್ಗಳು ಬರ್ಲಿ, ಇದನ್ನ ಆಕ್ಷನ್ ತಗೊಳ್ಳಿ ಅಂತ ಹೇಳಿದ್ದೇನೆ. ಯಾಕೆಂದ್ರೆ ನಾವು ಕಂಪ್ಲೇಂಟ್ ಕೊಟ್ಟ ನಂತರ ಸಹ ಪದೇ 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 ಕುಸುಮಕ್ಕನನ್ನು ತೇಜೋವಧೆ ಮಾಡುವಾಗ SPಗೆ 2 ಸಲ ಕೊಡುವಾಗ 2 ಸಲ 3ನೇ ಸಲ ಕಂಪ್ಲೇಂಟ್ ತಗೊಂಡಿದ್ದಾರೆ. ನನಗೆ ಗೊತ್ತಿಲ್ಲ ಯಾವ ರೀತಿ ಆಕ್ಷನ್ ಅಂತ. ಯಾರು ಆಕ್ಷನ್ ತಗೊಳ್ಳದ ಸಂದರ್ಭದಲ್ಲಿ ಮುಂದೊಂದು ದಿನ ನಾವು ಮಹಿಳೆಯರೇ ಯಾರ್ಯಾರು ಇದನ್ನು ಮಾಡ್ತಾ ಇದ್ದಾರೆ ಆ ಕಾನೂನು ಕ್ರಮ ತಗೊಳ್ಳಿಕ್ಕೆ ನಾವು ಜವಾಬ್ದಾರರು ಇದ್ದೇವೆ. ಯಾಕೆಂದ್ರೆ ನೀವು ಹೇಳಿದ್ದೀನಿ, ಸೌಜನ್ಯ ಕೇಸಲ್ಲಿ 14 ವರ್ಷಕ್ಕಾದ್ರೂ ಈಗ ಕಾನೂನಿಗೆ ಗೌರವ ಕೊಟ್ಟು ಹೋಗಿದ್ದೇವೆ. ಇವತ್ತಿದನ್ನು ಕಾನೂನು ಮುಖಾಂತರ ಬೆಳ್ತಂಗಡಿ ಸ್ಟೇಷನ್ ಅಲ್ಲಿ, ಧರ್ಮಸ್ಥಳ ಸ್ಟೇಷನ್ ಅಲ್ಲಿ ಆಗುವಂತಹ ಕೇಸುಗಳು ಎಲ್ಲಾ ಕಡೆಯಲ್ಲಿ, ನಾನೊಂದು ಒಬ್ಬನಿಗೆ ನಾನು ಸೈಬರ್ ಕ್ರೈಮ್ ಕೇಸ್ ಹಾಕಿದ್ದೇನೆ, ನನ್ನ ಜುರಿಸ್ಡಿಕ್ಷನ್ ಅಲ್ಲಿ ಅವನಿಗೆ FIR ಆಗಿ 164 ಸ್ಟೇಟ್ಮೆಂಟ್ ಆಗುದಿದ್ರೆ ಸೈಬರ್ ಅಲ್ಲಿ, ಕುಸುಮಕ್ಕನ ಕೇಸಲ್ಲಿ ಯಾಕೆ ಆಗುದಿಲ್ಲ ಅಂತ ಪ್ರಶ್ನೆ. ಹಾಗಾಗಿ ನಾನು ಮಹಿಳಾ ಆಯೋಗದ ಅಧ್ಯಕ್ಷರಲ್ಲಿ ಭರವಸೆ ಇಟ್ಕೊಂಡಿದ್ದೇನೆ. ಇವತ್ತು ನಾನು ಹೇಳಿದ್ದೇನೆ, ಎಲ್ಲೂ ನಾನು ಹೇಳಲಿಲ್ಲ, ನಾನು ಒಂಟಿಯಾಗಿ ಭೇಟಿಯಾಗಿ ಕೊಟ್ಟಿದ್ದೇನೆ. 15 ದಿವಸದೊಳಗೆ ರಿಪ್ಲೈ ಕೊಡ್ಬೇಕಂತ SP ಅವರಿಗೆ ಬಂದಿದೆ. ಯಾವ ರೀತಿ ರಿಪ್ಲೈ ಕೊಟ್ಟಿದಾರಂತ ನಂಗೆ ಗೊತ್ತಿಲ್ಲ. DOSP ಅವರು ಮಹಿಳಾ ಆಯೋಗದ ಅಧ್ಯಕ್ಷರು ಅದನ್ನು ಪ್ರಕಟಣೆ ಮಾಡ್ಬೇಕು. ಇನ್ನೊಂದು ಕೇಸ್ ಅವರು ತನಿಖೆ ಮಾಡ್ಬೇಕು. ನಾನು ಹೇಳಿದಾಗೆ ಸೈಬರ್ ಕ್ರೈಮ್ಗಳಲ್ಲಿ ಒಂದು ಹೆಣ್ಣಿಗೆ ಗೌರವ ಕೊಡುದು ಈ ಮಹಿಳಾ ಆಯೋಗದ ಅಧ್ಯಕ್ಷೆಯಲ್ಲಿ ಸೆಕ್ಷನ್ಗಳು ಬದಲ್ ಮಾಡ್ಬೇಕು ಅಂತ. ಯಾಕೆ ನಿರ್ಭಯನ ಕೇಸಲ್ಲಿ ಒಂದು ಬದಲಾಗಿದೆ ಪೋಕ್ಸೋ ಕಾಯ್ದೆ, ಹಾಗೆ ಸೌಜನ್ಯ ಕೇಸಲ್ಲಿ ಬದಲಾಗ್ತದೆ. ಈ ಒಂದು ಸೈಬರ್ ಕ್ರೈಮ್ ನೋವಾಗ್ತದೆ. ಸೈಬರ್ ಅಲ್ಲಿ ಫೇಸ್ಬುಕ್ ಅಲ್ಲಿ ಯಾರು ಎಡಿಟ್ ಮಾಡಿ ಏನು ಮಾಡಿದ್ರು ಆಗ್ತದೆ. ರಮ್ಯಾ ಅಂತ ಒಂದು ಸೆಲೆಬ್ರಿಟಿಗಳು ಯಾರ್ದಾದ್ರೂ ಒಂದು ಫೋಟೋ ಹಾಕಿದ್ರೆ ಅರ್ಧ ಗಂಟೆಯಲ್ಲಿ ಕೇಸ್ ಹಾಕಿ ಒಳಗೆ ಹಾಕ್ತಾರೆ. ಅದೇ ಸೆಕ್ಷನ್ಗಳು ಅದು ಯಾಕೆ ನಮ್ಮ ಸಾಮಾನ್ಯ ಹೆಂಗಸರಿಗೆ ಅನ್ವಯ ಆಗುದಿಲ್ಲ? ಇದು ನಾನು ಮಹಿಳಾ ಅಧ್ಯಕ್ಷರಿಗೂ ಪ್ರಶ್ನೆಯನ್ನು ಕೇಳಿದ್ದೇನೆ. ಮುಂದೊಂದು ದಿನ ಮಾಡ್ತಾರೆ ಅನ್ನೋ ಭರವಸೆ ಉಂಟು, ಗೊತ್ತಿಲ್ಲ ನನ್ಗೆ, ನಾನು ಕಾಯ್ತಾ ಇದ್ದೇನೆ. ಮೇಡಮ್, ಇನ್ನೊಂದು ನೀವು ಮಾತನಾಡ್ತಾ ಒಂದು ಮಾತು ಹೇಳಿದ್ರಿ, ನಾವು ನ್ಯಾಯಾಂಗದ ಮೇಲೆ ನಂಬಿಕೆ ಇಟ್ಕೊಂಡು ನಾವು ಸುಪ್ರೀಂ ಕೋರ್ಟ್ ವರ್ಗೂ ಹೋಗಿದ್ದೀವಿ, ನ್ಯಾಯಾಂಗವೇ ನಮಗೆ ಅಂತಿಮವಾಗಿ ನ್ಯಾಯ ಕೊಡಿಸುತ್ತೆ ಅನ್ನೋ ಭರವಸೆನೂ ಇದೆ ಅಂತ. ಈ ಸಂದರ್ಭದಲ್ಲಿ ನನ್ನ ಕಡೆಯ ಪ್ರಶ್ನೆ ಮೇಡಮ್, ನ್ಯಾಯಾಂಗ ಈಗ ಆದೇಶವನ್ನ ಅಂದ್ರೆ ನೋಟಿಸ್ ಕೊಟ್ಟಿದೆ ರಾಜ್ಯ ಸರ್ಕಾರಕ್ಕೆ, CBIಗೆ ಇದು ಮರು ತನಿಖೆ ಮಾಡಬೇಕು ಅನ್ನುವ ವಿಚಾರದಲ್ಲಿ. ಸೊ SIT ನಡೆಯುವ ಸಂದರ್ಭದಲ್ಲಿ ಮೀಡಿಯಾಗಳ ವರ್ತನೆ ನೀವೆಲ್ಲ ಗಮನಿಸಿದಿರಾ. ಅದರಲ್ಲೂ ಬಹಳ ಮುಖ್ಯವಾಗಿ ಒಂದಷ್ಟು ಮೈನ್ ಸ್ಟ್ರೀಮ್ ಮೀಡಿಯಾಗಳೇ ಕುತ್ಕೊಂಡು ಒಂದ್ ರೀತಿ ಬ್ಲೇಟೆಂಟ್ ಆಗಿ ಹೆಂಗ್ ಬೇಕಂಗ್ ಮಾತನಾಡಿದ್ರು. ಸೌಜನ್ಯಗೆ ರೇಪೇ ಆಗಿಲ್ಲ, ಸೌಜನ್ಯ ಕೊಲೆ ಆಗಿದ್ದೇ ಒಂದ್ ರೀತಿ ಆಶ್ಚರ್ಯ, ಆತರ ಎಲ್ಲ ಮಾತನಾಡಿದ್ರು. ಸಂತೋಷ್ ರಾವೇ ಆರೋಪಿ ಅಂತ ಹೇಳಿದ್ರು. ಈಗ ನ್ಯಾಯಾಂಗ ತನಿಖೆ ತನಿಖೆ ಮಾಡಿ ಮರು ತನಿಖೆ ಮಾಡಿ ಅಂತ ಹೇಳಿದೆ. ತನಿಖಾಧಿಕಾರಿಗಳು ತಪ್ಪು ಮಾಡಿದ್ದಾರೆ ಅಂತ ಗೊತ್ತಿದ್ರು, ಅಕ್ವಿಟಲ್ ಕಮಿಟಿ ಸರಿಯಾಗಿ ರಚನೆ ಆಗ್ಲಿಲ್ಲ, ಈ ಎಲ್ಲಾ ವಿಚಾರಗಳು ಗೊತ್ತಿದೆ. ಆದ್ರೆ ಮೀಡಿಯಾಗಳು ವರ್ತನೆ ಒಂದ್ ರೀತಿಯಲ್ಲಿ ನೀವು ನೋಡಿದೀರಾ. ಅದರಲ್ಲೂ ದೊಡ್ಡ ದೊಡ್ಡ ಮೀಡಿಯಾಗಳಲ್ಲಿ ಹೆಣ್ಣು ಮಕ್ಕಳೇ ಸೌಜನ್ಯ ಪರವಾಗಿ ಯಾವ್ಯಾವ ರೀತಿ ಮಾತನಾಡಿದ್ರು ಅನ್ನೋದನ್ನು ನೀವು ಗಮನಿಸಿದ್ದೀರಾ. ಸೊ ಈ ತನಿಖೆ ಮತ್ತೆ ಈ ಸುಪ್ರೀಂ ಕೋರ್ಟ್ ನೀಡಿರುವ ಆದೇಶ ಮತ್ತೆ ಮೀಡಿಯಾ ವರ್ತನೆ, ಇದ್ರ ಬಗ್ಗೆ ಏನ್ ಹೇಳ್ತೀರಾ ಮೇಡಮ್? ಈ ಮೀಡಿಯಾಗಳ ವರ್ತನೆಯನ್ನು ನಾನಂತೂ ಕೇರೇ ಮಾಡುದಿಲ್ಲ. 2023ರಲ್ಲಿ ಅವರು ಒದರಿದ್ದಾರೆ. ನನಗೂ ವೈಯಕ್ತಿಕವಾಗಿ ಬೇಕಾದಷ್ಟು ತೇಜೋವಧೆ ಮಾಡಿದ್ದಾರೆ. ನಾನು ಹಿಂದೆ ಸರಿಬೇಕಂತ ಇದುವರೆ ಸರಿವಿಲ್ಲ. ಈ ಮೀಡಿಯಾಗಳು ಏನು ಅಲ್ಲಿ ಬಕೆಟ್ ಇಟ್ಕೊಂಡು ಯಾರ ಹಣ ಇಟ್ಕೊಂಡು ಹೋದ್ರೆ ಕಾನೂನಿನ ಮುಖಾಂತರ ಹೋಗುವಾಗ ಮೀಡಿಯಾಗಳ ವಿಡಿಯೋ ಯಾವುದು ಅಲ್ಲಿ ಅನ್ವಯ ಆಗುದಿಲ್ಲ. CBI ಅವರು ಒಂದು ವೇಳೆ ದಾಖಲೆಯನ್ನು ಅಲ್ಲಿ ಒದಗಿಸಿದ್ರು, ನಾನಿವತ್ತು ಹೇಳ್ತಿದ್ದೇನೆ ಮನೋಜ್, ಇವರು ಸಾಕ್ಷ್ಯ ಉಂಟಾ ಅಂತ ನಮ್ಗೆ ಪ್ರಶ್ನೆ ಕೇಳುವವರು ಇವತ್ತು 2 ಸಾಕ್ಷ್ಯ ಉಂಟು. ಯಾರು? ಯೋಗೇಶ ಮತ್ತು ಡಾಕ್ಟರ್ ರಶ್ಮಿ. ಇವರನ್ನು ಸರಿಯಾಗಿ ತನಿಖೆ ಮಾಡಿದ್ರೆ ಇವರು ಯಾಕೆ ಆ ರೀತಿ ಪೋಸ್ಟ್ ಮಾರ್ಟಮ್ ಮಾಡಿದ್ದಾರೆ, ಯಾಕೆ FSL ಕಳಿಸ್ಲಿಲ್ಲ, ಯೋಗೇಶ ಕ್ಯಾಮರಾ ಇದ್ರು CCTV ಫುಟೇಜ್ ಯಾಕೆ ಕೊಡ್ಲಿಲ್ಲ, ಇದನ್ನೆಲ್ಲ ತನಿಖೆ ಮಾಡುವಾಗ
ಅವರ ಬಾಯಿಂದಲೇ ಬರ್ತದೆ. ಯಾಕೆಂದ್ರೆ ಆದಮ್ರವರು ಬ್ರೈನ್ ಹ್ಯಾಮರಾಜ್ ಆಗಿ ಹೋದ್ರು ಅಂತ ಹೇಳ್ತಾರೆ. ಆದಮ್ರವರು ಬ್ರೈನ್ ಹ್ಯಾಮರಾಜ್ ಆಗಿ ಹೋದದ, ಅವರನ್ನು ಕೊಂದದ ಗೊತ್ತಿಲ್ಲ. ಆದ್ರೆ ಇವತ್ತು ನಾನ್ ನಿಮ್ಮ ಮಾಧ್ಯಮದ ಮೂಲಕ, ನಿಮ್ಮ ಯೂಟ್ಯೂಬ್ ನ ಮೂಲಕ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತಿದ್ದೇನೆ, ಇನ್ನು ಮುಂದೆ ಡಾಕ್ಟರ್ ರಶ್ಮಿಗೆ ಮತ್ತು ಅಯ್ಯೋ ಯೋಗೇಶನಿಗೆ ಖಂಡಿತ ಸರ್ಕಾರ ಅವರಿಗೆ ರಕ್ಷಣೆ ಕೊಡ್ಲೇಬೇಕು. ಇಲ್ಲದಿದ್ರೆ ಸುಪ್ರೀಂ ಕೋರ್ಟ್ ನ ಚಾರ್ಜ್ ಆಗುವಾಗ ರಶ್ಮಿಯೂ ಇರ್ಲಿಕ್ಕಿಲ್ಲ, ಯೋಗೇಶನು ಇರ್ಲಿಕ್ಕಿಲ್ಲ. ಯಾಕೆಂದ್ರೆ ರಶ್ಮಿ ಮತ್ತು ಯೋಗೇಶ ವೈಯಕ್ತಿಕವಾಗಿ ನನ್ನ ಮೇಲೆ, ಕುಡ್ಲಾ ರಾಮ್ತೇಜ್, ಅಜಯ್ ಮೇಲೆ ಕೇಸ್ ಆಗ್ತಾನೆ ಇದ್ದಾರೆ. ಯೋಗೇಶ್ ಅಂದೊಂದು ಉಂಟು, ನಮ್ಗೆ ಮಾತಾಡಬಾರ್ದು ಸ್ಟೇ ಬಂದಿದೆ, ನಾವ್ ಅದನ್ನು ಕೇರ್ ಮಾಡುದಿಲ್ಲ. ರಶ್ಮಿ ಮೊನ್ನೇನು ಬೆಳ್ತಂಗಡಿ ಸ್ಟೇಷನ್ಗೆ ಕೊಂಡೋಗಿ ಓಲ್ಡ್ ವಿಡಿಯೋಗಳನ್ನು ಕೊಂಡೋಗಿ ಡೌನ್ಲೋಡ್ ಮಾಡಿ ಕೊಟ್ಟುಕೊಂಡು ನಮ್ಮನ್ನಲ್ಲಿ ಕೇಸ್ ಹಾಕ್ಲಿಕ್ಕೆ ನೋಡಿದ್ಲು. 2-3 ಸಲ ಆಯ್ತು. ಆದ್ರೆ ರಶ್ಮಿಗೆ ನಾನಂತೂ ಖಂಡಿತ ಬಿಡುದಿಲ್ಲ. ಯಾಕೆಂದ್ರೆ ಇಷ್ಟೆಲ್ಲಾ ಮಾಡಿದ್ರಲ್ಲಿ ರಶ್ಮಿಯ ಕೈವಾಡ ಉಂಟು. ಇನ್ನು ಬೇಕಾದ್ರೆ ನನಗೆ ಹೋಗಿ ಕೇಸ್ ಹಾಕ್ಬಹುದು, ದಾಖಲೆ ಹಿಡ್ಕೊಂಡು ಮಾತಾಡ್ತಿದ್ದೇನೆ. ರಶ್ಮಿಯನ್ನು ಅಲ್ಲಿ ಯಾರು ಡಾಕ್ಟರ್ ಆದಮ್ ಪೋಸ್ಟ್ ಮಾರ್ಟಮ್ ಮಾಡುವಾಗ ಸ್ಟೆನೋಗ್ರಾಫರ್ ಆಗಿ ಅಲ್ಲಿ ಬರಿಲಿಕ್ಕೆ ಕೂತ್ಕೊಳಿಸಿದಲ್ಲ, ರಶ್ಮಿಯ ಸಿಗ್ನೇಚರು ಇದೆ. ಯಾವ ಸಿಬಿಐ ಅವರು ದಾಖಲೆಯನ್ನು ಕೊಡದಿದ್ರು ನಾವು ಮೊನ್ನೆ ಮಾತಾಡಿದ್ದು ದಾಖಲೆ ಹಿಡ್ಕೊಂಡು ಆರೋಗ್ಯ ಕಲ್ಯಾಣ ಇಲಾಖೆಯಿಂದ ದಾಖಲೆ ತೆಗೆದಿದ್ದೇವೆ. ಏನೆಲ್ಲ ಆಗಿದೆ, ರಶ್ಮಿ ಯಾಕೆ ಗೈರು ಹಾಜರಾಗಿದ್ದಾಳೆ, ಇದ್ರಲ್ಲಿ ಯಾರೆಲ್ಲ ಶಾಮೀಲ್ ಉಂಟು, ಎಲ್ಲಾ ದಾಖಲೆಗಳು ಉಂಟು. ಸುಪ್ರೀಂ ಕೋರ್ಟ್ ನ ವಕೀಲರಿಗೆ ಖಂಡಿತ ಆ ದಾಖಲೆಯನ್ನು ನಾವು ಕೊಡ್ತೇವೆ. ಇದು ನಾವು ತೆಗೆದ ದಾಖಲೆಗಳು ಉಂಟು. ಹಾಗಾಗಿ ಸಿಬಿಐ ಅವರು ಸಹ ಕೆಲವೆಲ್ಲ ಕಂಡೀಷನ್ಸ್ ಹಾಕಿದ್ರು, ಇವರ ಲೋಪದೋಷ ಹೇಳಿದ್ರು. ಅಲ್ಲದೆ ಸಿಬಿಐ ಅವರು 2017ರಲ್ಲಿ ಇವರನ್ನಿಬ್ಬರನ್ನು ತನಿಖೆ ಮಾಡ್ಬೇಕು ಅಂತ ಹೇಳಿದ ಮೇಲೆ ಸಹ ಸರಿಯಾಗಿ ಅಕ್ಯೂಟಲ್ ಕಮಿಟಿ ರಚನೆ ಮಾಡದೇ ಇದ್ದದ್ದು ತಪ್ಪು ಸರ್ಕಾರದ್ದು. ನಾನು ಆವತ್ತೇ ಹೇಳ್ತಾ ಇದ್ದೆ, ಅಕ್ಯೂಟಲ್ ಕಮಿಟಿ ರಚನೆ ಆಗದಕ್ಕೆ ನಾವು ವಿಧಾನಸೌಧಕ್ಕೆ ಮುತ್ತಿಗೆ ಹಾಕ್ಬೇಕಂತ ಆವತ್ತೇ ಹೇಳಿದೆ. ಇಲ್ಲಿ ಐಜಿಪಿಗೆ ಕೊಂಡೋಗಿ ಕೊಟ್ಟಿದೆ, ಆದ್ರೂ ಯಾರು ಅದನ್ನು ಪರಿಗಣನೆಗೆ ತಗೊಳ್ಳಿಲ್ಲ. ಇನ್ನು ಮುಂದೆ ನಮ್ಗೆ ದಾರಿ ಇರುವುದೇ ಸಾಕ್ಷ್ಯ ನಾಶ ಮಾಡಿದವರು ಯಾರು ಅಂತ, ಸಾಕ್ಷ್ಯ ಎಲ್ಲಿ ಅಂತ ಕೇಳುವವರು, ಸಾಕ್ಷ್ಯ ನಾಶ ಮಾಡಿದವರು ಯಾರು, ಆದ್ರೆ ಹಿಂದಿದ್ದವರು ಯಾರು ಅಂತ ಗೊತ್ತಾಗ್ಬೇಕಾದ್ರೆ ಈ ಇಬ್ಬರನ್ನು ತನಿಖೆ ಮಾಡಿದ್ರೆ ಖಂಡಿತ ಸುಪ್ರೀಂ ಕೋರ್ಟ್ ಅಲ್ಲಿ ಇಲ್ಲಿ ಅತ್ಯಾಚಾರ ಮತ್ತು ಕೊಲೆ ಮಾಡಿದವರು ಯಾರಂತ ಗೊತ್ತಾಗ್ತದೆ. ನೀವು ಹೇಳಿದ್ದೀರಿ ಮಾಧ್ಯಮದಲ್ಲಿ ಕೂತು ಹೇಳಿದವರು, ನಾನು ದಾಖಲೆ ಕೊಡ್ತೇನೆ. ಪೋಸ್ಟ್ ಮಾರ್ಟಮ್ ಅಲ್ಲಿ ಸೌಜನ್ಯನ ಅತ್ಯಾಚಾರ ಆಗಿ ಕೊಲೆ ಆಗಿದೆ ಅಂತ ಬಂದಿದೆ. ಆದ್ರೆ ಸಿಬಿಐ ಅವರಾಗ್ಲಿ ಇವರು ಅಧಿಕಾರಿಗಳಾಗಿ ಅಲ್ಲಿ ಡಾಕ್ಯುಮೆಂಟ್ ಕೊಟ್ಟಲ್ಲಿ ಇವನಿಗೆ ಫಿಮೋಸಿಸ್ ರೋಗ ಉಂಟು, ಅವನಿಗೆ ಲೈಂಗಿಕ ಕ್ರಿಯೆ ಮಾಡ್ಲಿಕ್ಕೆ ಆಗುದಿಲ್ಲ, ಅವನು ಫಿಂಗರಿಂಗ್ ಮಾಡಿದಾನೆ. ಫಿಂಗರಿಂಗ್ ಮಾಡಿದಂದ್ರೆ ಡಾಕ್ಟರ್ ಗೈನಿಕ್ ಹತ್ರ ಕೇಳಿದ್ರೆ ಗೊತ್ತಾಗ್ತದೆ. ಫಿಂಗರಿಂಗ್ ಅಂದ್ರೆ ಒಂದು ಆಳವನ್ನು ನೋಡುದು. ಇವರು ಅದನ್ನ ಹಿಡ್ಕೊಂಡು ಅವನಿಗೆ ಲೈಂಗಿಕ ಕ್ರಿಯೆ ಮಾಡ್ಲಿಕ್ಕೆ ಆಗುದಿಲ್ಲ, ಹಾಗಾಗಿ ಈ ರೀತಿ ತೃಪ್ತಿ ಪಟ್ಟುಕೊಳ್ಳಿಕ್ಕೆ ಫಿಂಗರಿಂಗ್ ಮಾಡಿದ್ದಾನೆ ಅಂತ ಹೇಳುವ ಮುಟ್ಟಾಳ್ರಿಗೆ ದಾಖಲೆ ತಂದು ಯಾವನ ಅಲ್ಲಿ ಒದರ್ತಾ ಇದ್ದಲ್ಲ ಒಬ್ಬ ಅಧಿಕಾರಿ, ಅವನನ್ನು ಕರಿಬೇಕು, ರುದ್ರಮುನಿ ಅಂತವರು. ಅವನಿಗೆ ನಾನು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಅಲ್ಲಿ ಅಷ್ಟು ಕ್ಲಿಯರ್ ಆಗಿ ಬರೆದಿದ್ದಾರೆ, ಸೌಜನ್ಯನ ಅತ್ಯಾಚಾರ ಆಗಿ ಕೊಲೆ ಮಾಡಿದ್ದಾರೆ. ಹಾಗಾಗಿ ಸಂತೋಷ್ ರಾವಿಗೆ ಲೈಂಗಿಕ ಕ್ರಿಯೆ ಮಾಡ್ಲಿಕ್ಕೆ ಆಗದಿದ್ರೆ ಅಲ್ಲಿ ಹಾಗಾದ್ರೆ ಇವಳನ್ನು, ಸೌಜನ್ಯನನ್ನು ಅತ್ಯಾಚಾರ ಮಾಡಿದವರು ಯಾರು? ಯೋಗೇಶ ಮಾಡಿದಾನಾ? ನೋಡ್ಬೇಕಲ್ಲ ನಾವು. ಖಂಡಿತ ಮುಂದೊಂದು ದಿನ ಇಬ್ಬರನ್ನು ತನಿಖೆ ಮಾಡಿದ್ರೆ ಗೊತ್ತಾಗ್ತದೆ, ಯೋಗೇಶ ಮತ್ತು ರಶ್ಮಿಯನ್ನು. ನಾನು ಹೇಳುದು ಸರ್ಕಾರಕ್ಕೆ, ಇದನ್ನು ಎಲ್ಲರೂ ಹೇಳಲೇಬೇಕು. ರಶ್ಮಿಗೆ ಮತ್ತು ಯೋಗೇಶನಿಗೆ ಸೂಕ್ತ ರಕ್ಷಣೆ ಒದಗಿಸ್ಲೇಬೇಕು. ಯಾಕೆಂದ್ರೆ ಇಷ್ಟು ಅಲ್ಲಿ ಅತ್ಯಾಚಾರ ಕೊಲೆಯಾದ ಸಾಕ್ಷಿಗಳು ಬರುವಾಗ ತುಂಬಾ ಮಂದಿಯನ್ನು ಆಕ್ಸಿಡೆಂಟ್ ಮಾಡಿ ಎಲ್ಲ ಕೊಂದಿದ್ದಾರೆ. ಆದಮನಿಗೆ ಆಗ ಪರಿಸ್ಥಿತಿ 2 ನಮ್ಗೆ ಕನಿಷ್ಠ 14 ವರ್ಷ ಆದ ನಂತರ 2 ಸಾಕ್ಷಿ ಇಲ್ಲಿ ಉಂಟು. ಆ ಸಾಕ್ಷಿಯನ್ನು ರಕ್ಷಣೆ ಮಾಡ್ಲಿಕ್ಕೆ ಆಗದ ಸರ್ಕಾರ ಹೇಳುದಾದ್ರೆ ಅವರಿಗೆ ನಾನು ಧಿಕ್ಕಾರ ಹೇಳ್ಬೇಕಾಗ್ತದೆ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ನಿಜಕ್ಕೂ ಸೌಜನ್ಯನಿಗೆ ನ್ಯಾಯ ಸಿಗ್ಬೇಕು ಅನ್ನೋದು ನಮ್ಮ ಆಶಯನೂ ಕೂಡ. ಈ ವಿಚಾರವಾಗಿ ನಾವು ಸಹ ಅನೇಕ ವರದಿಗಳನ್ನ ಮಾಡಿದ್ದೀವಿ, ಅಲ್ಲಿಗೆ ಬಂದು ಗ್ರೌಂಡ್ ರಿಪೋರ್ಟ್ ಸಹ ಮಾಡಿದ್ದೀವಿ. ಥ್ಯಾಂಕ್ ಯು ಮೇಡಮ್, ಬಹಳಷ್ಟು ವಿಚಾರಗಳನ್ನ ಹಂಚ್ಕೊಂಡಿದ್ದೀರಾ ನಮ್ಮ ಇದೀನ.com ಜೊತೆ. ಥ್ಯಾಂಕ್ ಯು ಮೇಡಮ್, ಧನ್ಯವಾದಗಳು. ವೀಕ್ಷಕರೇ, ನೋಡಿದ್ರಲ್ಲ, ಸುಪ್ರೀಂ ಕೋರ್ಟ್ ನ ಆದೇಶ ಮತ್ತೆ ರಾಜ್ಯ ಸರ್ಕಾರ ಏನ್ ಮಾಡ್ಬೇಕು ಅನ್ನೋದನ್ನು ಸಹ ಮುಂದೆ ತೀರ್ಮಾನ ಆಗುತ್ತೆ. ಇದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸ್ತು, ಈ ಚರ್ಚೆಯ ಬಗ್ಗೆ ಕಮೆಂಟ್ ಮಾಡಿ ತಿಳಿಸಿ. ಮತ್ತು ಇದೇ ರೀತಿ ಸಾಕಷ್ಟು ವಿಡಿಯೋಗಳಿಗೆ ನಮ್ಮ ಇದೀನ.com ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮನ್ನು ಬೆಂಬಲಿಸಿ. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಇದೀನ.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.